ಇನ್ನೂ ಸುಧಾರಣೆಯಾಗದ ಚೆನ್ನಮ್ಮರ ಆರೋಗ್ಯ ಸ್ಥಿತಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದೇವೇಗೌಡರ ಪತ್ನಿ. ಇನ್ನೂ ಕೂಡ ಅವರ ಆರೋಗ್ಯದಲ್ಲಿ ಚೇತರಿಕೆ ಸಾಕಷ್ಟು ಆಗಬೇಕಾಗಿದೆ. ಅವರ ಆರೋಗ್ಯ ಸ್ಥಿತಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ವೈದ್ಯರಿಂದ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿದೆ. ICUನಲ್ಲೇ ಚೆನ್ನಮ್ಮರಿಗೆ ಮುಂದುವರೆದಿದೆ ಚಿಕಿತ್ಸೆ. ಕೆಲವೇ ಹೊತ್ತಲ್ಲಿ ಹೆಲ್ತ್ ರಿಪೋರ್ಟ್ ಕೊಡ್ತಾರೆ ವೈದ್ಯರು. ICUನಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಕೆಲ ಹೊತ್ತಿನಲ್ಲೇ ರಿಪೋರ್ಟ್ ಕೂಡ ಕೊಡ್ತಾರೆ ವೈದ್ಯರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಳೆದ ಬುಧವಾರದ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು. ಬುಧವಾರದಿಂದಲೂ ಕೂಡ ಅವರು ಆಸ್ಪತ್ರೆಯಲ್ಲೇ ಇದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಎದೆ ಭಾರ, ಉಸಿರಾಟದ ತೊಂದರೆ, ಈ 2 ಸಮಸ್ಯೆ. ಮಿಕ್ಕಿದ್ದೆಲ್ಲ ಫೈನ್, ಏನು ಸಮಸ್ಯೆ ಇಲ್ಲ. ಬಟ್ ಈಗಾಗಲೇ HD ದೇವೇಗೌಡರು, HD ಕುಮಾರಸ್ವಾಮಿ, HD ರೇವಣ್ಣ ಆದಿಯಾಗಿ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇನ್ನು ದೇವೇಗೌಡರು ನಿನ್ನೆ ತಡರಾತ್ರಿವರೆಗೂ ಕೂಡ ಆಸ್ಪತ್ರೆಯಲ್ಲೇ ಇದ್ದರು, ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮೇ ಬಿ ಶಿ ರಿಕವರ್ ಅಂತ ಹೇಳಿದ್ದಾರೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಕೂಡ ಅವರು ನಂಬಿರುವಂಥ ದೇವರು ಅವ್ರನ್ನ ಕಾಪಾಡ್ತಾನೆ ಅನ್ನೋ ಒಂದು ಮಾತುಗಳನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೈದ್ಯರು ಹೆಲ್ತ್ ರಿಪೋರ್ಟನ್ನು ಬಿಡುಗಡೆ ಕೂಡ ಮಾಡೋರು ಇದ್ದಾರೆ. ಚೆನ್ನಮ್ಮರ ಆರೋಗ್ಯ ಸ್ಥಿತಿ ಹೇಗಿದೆ, ಈಗ ಸಹಜವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ರಾತ್ರಿ ಹಂತ ಹಂತವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ ರಾತ್ರಿಯಿಂದ ಅವರು ಅಂತ. ಈಗ ಚೆನ್ನಮ್ಮ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರು ಮಾಹಿತಿಯನ್ನು ನೀಡಬೇಕಾಗಿದೆ. ನಿನ್ನೆ ಚೆನ್ನಮ್ಮ ಇದ್ದಂಥ ಆಸ್ಪತ್ರೆಗೆ ಆಗಮಿಸಿದ್ರು ಇಡೀ ಕುಟುಂಬದ ಸದಸ್ಯರು. ಪತಿ ದೇವೇಗೌಡರು, ಮಗ ಕುಮಾರಸ್ವಾಮಿ, ರೇವಣ್ಣ ಕೂಡ ನಿನ್ನೆ ಭೇಟಿಯನ್ನು ನೀಡಿದರು. ಇವತ್ತು ಕೂಡ ಅವರೆಲ್ಲರೂ 10 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಬಂದು ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ. ವೈದ್ಯರ ಬಳಿ ಮಾತುಕತೆಯನ್ನು ಕೂಡ ಆಡೋ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ಮಣಿಪಾಲ್ ಆಸ್ಪತ್ರೆಯ ಮುಂಭಾಗದಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಈಗ ತಾವು ಕೂಡ ಆಸ್ಪತ್ರೆ ಬಳಿ ಇದ್ದೀರಿ. ಕುಟುಂಬ ಸದಸ್ಯರು ಯಾರಾದರೂ ಬಂದಿದ್ದಾರಾ? ಚೆನ್ನಮ್ಮ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ವೈದ್ಯರು ಏನಾದರೂ ಹೇಳ್ತಾ ಇದ್ದಾರಾ, ಹೇಗೆ? ಮಧು, ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಚೆನ್ನಮ್ಮ ಅವರು MICUನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತದ್ದು. ಮೆಡಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಅಂದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಅವರ ಆರೋಗ್ಯ ಸ್ಥಿರವಾಗಿದೆ. ಅಂದ್ರೆ ಬುಧವಾರ ಅವರು ಬಂದು ಆಸ್ಪತ್ರೆಗೆ ದಾಖಲಾಗ್ತಾರೆ. ಕಳೆದ 4 ದಿನಗಳಿಂದ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಂತದ್ದು. ICUನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆದ್ರೆ ಈಗ MICUನಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಅಂದ್ರೆ ರೆಸ್ಪಿರೇಟರಿ ಡಿಸೀಸ್ ನಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ವೈದ್ಯರು ಹೇಳ್ತಾ ಇರೋ ಪ್ರಕಾರ BP ಆಗಿರ್ಬೋದು, ಪಲ್ಸ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಏನ್ ಸಮಸ್ಯೆ ಇಲ್ಲ. ಆದ್ರೆ ಉಸಿರಾಟದ ತೊಂದರೆ ತೀವ್ರ ಇರೋದ್ರಿಂದ ಅದಕ್ಕೆ ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಅನ್ನುವಂತ ಮಾಹಿತಿನ ಕೊಡ್ತಾ ಇರುವಂತದ್ದು. 9:30 ಬಳಿಕ ಅಂದ್ರೆ ಕೆಲ ಹೊತ್ತಿನಲ್ಲಿ ಅವರ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಏನೆಲ್ಲ ಚಿಕಿತ್ಸೆಯನ್ನ ಕೊಡ್ಲಾಯ್ತು, ಯಾರೆಲ್ಲ ಚಿಕಿತ್ಸೆಯನ್ನ ಕೊಟ್ರು ಅನ್ನುವಂತ ಮಾಹಿತಿಯನ್ನ ಬಿಡುಗಡೆ ಮಾಡುವಂತದ್ದು. ಸದ್ಯ ಈಗ ಇವತ್ತು ಬೆಳಗ್ಗೆ 1 ಗಂಟೆ ಮುಂಚೆ ಭವಾನಿ ರೇವಣ್ಣ ಅವರು ಆಸ್ಪತ್ರೆಯಿಂದ ತೆರಳಿದ್ರು. ಅಂದ್ರೆ ರಾತ್ರಿ ಇಡೀ ಚೆನ್ನಮ್ಮ ಅವರ ಪಕ್ಕದಲ್ಲೇ ಕೂತು ಸೇವೆಯನ್ನ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಅವರು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ವೈದ್ಯರು ಹೇಳ್ತಾ ಇರುವಂತದ್ದು. ಮಧು, ಚಂದನ, ಇನ್ನು ತಾವು ಕೂಡ ಆಸ್ಪತ್ರೆ ಬಳಿ ಇದ್ದೀರಿ. ಕುಟುಂಬ ಸದಸ್ಯರು ಈಗ ಯಾರಾದರೂ ಬಂದಿದ್ದಾರಾ? ಈಗ ನೀವು ಉಲ್ಲೇಖ ಮಾಡಿದ್ರಿ ಭವಾನಿ ರೇವಣ್ಣ ಅವರು ಇವತ್ತು ಬೆಳಗ್ಗೆ ತಂದು ತೆರಳಿದ್ದಾರೆ ಅಂತ. HD ಕುಮಾರಸ್ವಾಮಿ ಆಗಿರ್ಬೋದು, HD ರೇವಣ್ಣ ಅವರಾಗಿರಬಹುದು, ಬಂದಿದ್ದಾರೆ ಆಸ್ಪತ್ರೆ ಬಳಿ, ಹೇಗೆ? ಮಧು, ಈಗಷ್ಟೇ ಭವಾನಿ ರೇವಣ್ಣ ಅವರು ಆಸ್ಪತ್ರೆಯಿಂದ ತೆರಳಿದ್ರು. ಅಂದ್ರೆ ರಾತ್ರಿ ಇಡೀ ಅತ್ತೆಯ ಸೇವೆಯನ್ನ ಮಾಡಿ ಅವರು ಹೋಗಿರುವಂತದ್ದು. ಅಂದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ HD ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಎಲ್ಲ ಕೂಡ ನಿನ್ನೆ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ತಾಯಿಯನ್ನ ನೋಡುವಂತ ಕೆಲಸ ಆಗಿತ್ತು. 12 ಗಂಟೆ ಬಳಿಕ ಮತ್ತೆ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾಯಿಯನ್ನ ನೋಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ
ಒಂದ್ ರೀತಿಯಲ್ಲಿ ಯಾರಾದ್ರೂ ಒಬ್ರು ಕೇರ್ ತಗೊಳ್ಳೋದಕ್ಕೆ ಒಬ್ರು ಪೇಷಂಟ್ ಜೊತೆ ಇರಬೇಕಾದಂತ ಒಂದು ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಭವಾನಿ ರೇವಣ್ಣ ಅವರು ರಾತ್ರಿ ಇಡೀ ಆಸ್ಪತ್ರೆಯಲ್ಲಿದ್ರು. ಅವರು ತೆರಳಿದ್ದಾರೆ ಈಗ ಆಸ್ಪತ್ರೆಯಿಂದ. ಈಗಷ್ಟೇ 1 ಗಂಟೆ ಮುಂಚಿತವಾಗಿ ಅವರು ಆಸ್ಪತ್ರೆಯಿಂದ ತೆರಳಿರುವಂತದ್ದು. 12 ಗಂಟೆ ಬಳಿಕ HD ಕುಮಾರಸ್ವಾಮಿ ಅವರು ಮತ್ತೆ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ತಾಯಿಯನ್ನ ನೋಡುವಂತ ಕೆಲಸ ಆಗಲಿದೆ. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.